ಮೇ ಎಳಗನ್ ಸಿನಿಮಾ ಒಂದು ಸುಂದರ ದೃಶ್ಯ ಕಾವ್ಯ. ಇಟ್ಸ್ ಅ ಗ್ರೇಟ್ ಪೀಸ್ ಆಫ್ ಆರ್ಟ್ ಕ್ರಿಯೇಟೆಡ್ ಬೈ ಡೈರೆಕ್ಟರ್ ಸಿ ಪ್ರೇಮ್ ಕುಮಾರ್. ಈ ಸಿನಿಮಾ ತೆಗಿಯೋಕ್ಕೋಸ್ಕರ ದೊಡ್ಡ ದೊಡ್ಡ ಸ್ಟುಡಿಯೋಗಳಲ್ಲಿ ದೊಡ್ಡ ದೊಡ್ಡ ಸೆಟ್ಗಳು ಹಾಕಿಲ್ಲ, ಯಾವುದೇ ಥರ ಕಲರ್ಫುಲ್ ಗ್ರಾಫಿಕ್ಸ್ ಇಲ್ಲ ಯಾವುದೇ ಫಾರಿನ್ ಲೊಕೇಶನ್ಸು ಇಲ್ಲ. ಆದರೆ ಮನಸ್ಸಿಗೆ ಹಿಡಿಸೋ ಅಂಥ ಅದ್ಭುತವಾದ ಕತೆ ಇದೆ. ಅದಕ್ಕೆ ಹೋಲೋ ಅಂತ ನಮ್ಮ ಮನ ಮುಟ್ಟೋ ಅಂತ ಅಮೇಝಿಂಗ್ ಎಮೋಷನ್ಸ್ ಇದೆ. ಕಾರಣ ಇಲ್ಲದೆ ಇರೋ ಕೋಪ, ಗೌರವ ಇಲ್ಲದೆ ಇರೋ ಇಷ್ಟ, ಜವಾಬ್ದಾರಿ ಇಲ್ಲದೆ ಇರೋ ಯೌವನ, ನೆನಪುಗಳೇ ಇಲ್ಲದೆ ಇರೋ ವೃದ್ಧಾಪ್ಯ. ಇಂಥ ಜೀವನ ಇದ್ದರೆ ಎಷ್ಟು, ಬಿಟ್ಟರೆ ಎಷ್ಟು. ಇದು ನಮಗೆ ಮೇ ಎಳಗನ್ ಸಿನಿಮಾ ಕಲಿಸೋ ಸೂಕ್ಷ್ಮವಾದ ಪಾಠಗಳು. ಈ ಸಿನಿಮಾ ನೋಡ್ತಾ ಇರಬೇಕಾದ್ರೆ ನಾವು ನಮ್ಮ ಜೀವನನೇ ತೆರೆ ಮೇಲೆ ನೋಡ್ತಾ ಇದ್ದೀವೇನೋ ಅನ್ನೋ ಒಂದು ಭಾವ ಹುಟ್ಟುತ್ತೆ. ನಮ್ಮ ಬಾಲ್ಯ ನೆನಪಾಗುತ್ತೆ, ನಮ್ಮ ಶಾಲೆ ನೆನಪಾಗುತ್ತೆ, ನಮ್ಮ ಊರು ನೆನಪಾಗುತ್ತೆ, ನಮ್ಮ ಹಳೆ ಗೆಳೆತನಗಳು ನೆನಪಾಗುತ್ತೆ. ಇಡೀ ಸಿನಿಮಾ ಮುಗಿಯೋವರೆಗೂ ನಮ್ಮ ಬೇರ್ನ ಬಿಟ್ಟು ಬಂದು ಎಲ್ಲೋ ಒಂದು ಕಡೆ ಬದುಕ್ತಾ ಇದ್ದೀವಿ ಅನ್ನೋ ಒಂದು ಅಳುಕು ನಮ್ಮನ್ನು ಕಾಡ್ತಾನೆ ಇರುತ್ತೆ. ಈ ಸಿನಿಮಾದಲ್ಲಿ ಬರೋ ಅಂಥ ಪ್ರತಿಯೊಂದು ಸೀನು ತುಂಬ ಡೀಟೇಲಿಂಗ್ ಆಗಿದೆ, ಪ್ರತಿಯೊಂದು ಇಷ್ಟ ಆಗುವಂಥದ್ದೇ. ಅದರಲ್ಲಿ ನನಗಿಷ್ಟ ಆಗಿರೋ ಒಂದು 4 ಸನ್ನಿವೇಶನ ಇಲ್ಲಿ ವ್ಯಕ್ತಪಡಿಸ್ತೀನಿ. ಈ ಸಿನಿಮಾದ ಹೀರೋಗೆ ತಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ತಾನು ಹುಟ್ಟಿದ ಊರು, ತಾನು ಹುಟ್ಟಿ ಬೆಳೆದಿದ್ದ ಮನೆ ಅಂದರೆ ತುಂಬ ಇಷ್ಟ ಇರುತ್ತೆ. ಯಾವುದೋ ಒಂದು ಆಸ್ತಿ ವಿಚಾರ ಬಂದಾಗ ಅವರು ಆ ಊರನ್ನೇ ಬಿಟ್ಟು ಹೋಗೋ ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಆ ಹೀರೋ ಚಿಕ್ಕ ವಯಸ್ಸಲ್ಲಿ ಊರು ಬಿಟ್ಟು ಹೋಗೋದನ್ನು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತಂದರೆ, ಆ ಹುಡುಗ ತಾನು ಆ ಊರಲ್ಲಿ ಎಲ್ಲೆಲ್ಲಿ ಓಡಾಡ್ತಾ ಇದ್ನೋ ಎಲ್ಲ ಜಾಗಗಳಿಗೂ ಹೋಗಿ ಬರ್ತಾನೆ. ಕಡೆಗೆ ಲಾರಿಯಲ್ಲಿ ಸಾಮಾನೆಲ್ಲ ತುಂಬಿಟ್ಟಾಗ ಅವ್ರ ತಂದೆ ಒಂದು ಮೂಲೆಯಲ್ಲಿದ್ದಿದ್ದ ಸೈಕಲ್ ಬಗ್ಗೆ ಕೇಳ್ತಾರೆ, ಏನಪ್ಪ ಈ ಸೈಕಲ್ ತೊಗೊಂಡು ಹೋಗ್ಬೇಕಾ ಅಂತ. ಇಲ್ಲ ಬಿಡಿಯಪ್ಪ, ಇಲ್ಲೇ ಬಿಟ್ಬಿಡಿ, ಯಾರಿಗಾದ್ರೂ ಉಪಯೋಗಿಸ್ಕೊಳ್ಳೋಕೆ ಕೊಟ್ಬಿಡಿ, ಅದನ್ನು ತೊಗೊಂಡೋಗೋದು ಬೇಡ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾರೆ. ಸಮಯ ಮುಂದೆ ಹೋಗುತ್ತೆ, 22 ವರ್ಷ ಕಳೆದೇ ಹೋಗುತ್ತೆ. ಹೀರೋ ದೂರದಲ್ಲಿರೋ ಪಟ್ಟಣದಲ್ಲಿ ತನ್ನದೇ ಆದ ಜೀವನ ಕಟ್ಕೊಂಡು ತನ್ನ ಊರನ್ನು ಮರ್ತೇ ಹೋಗ್ಬಿಟ್ಟಿರ್ತಾನೆ. ಅದೇ ಸಮಯದಲ್ಲಿ ಊರಲ್ಲಿರೋ ಅವ್ರ ಚಿಕ್ಕಪ್ಪ ಅವ್ರಿಗೆಲ್ಲ ಫೋನ್ ಮಾಡಿ ತನ್ನ ಮಗಳ ಮದುವೆಗೋಸ್ಕರ ತಾವು ಕುಟುಂಬ ಸಮೇತರಾಗಿ ಬರಬೇಕು ಅಂತ ಇನ್ವೈಟ್ ಮಾಡ್ತಾರೆ. ಆಸ್ತಿ ವಿಚಾರಕ್ಕೋಸ್ಕರ ಸ್ವಂತ ಊರಿಂದ ದೂರ ಮಾಡಿದ್ರು ಅನ್ನೋ ಕೋಪದಿಂದ ಆ ಊರಿಗೆ ಯಾವತ್ತೂ ವಾಪಸ್ ಬರಬಾರ್ದು ಅನ್ನೋ ಒಂದು ಸಂಕಲ್ಪ ಮುರಿಯೋ ಸಮಯ ಬರುತ್ತೆ. ಆ ಹೀರೋ ವಾಪಸ್ ಊರಿಗೆ ಬಂದು ತಾನು ಓಡಾಡಿದ ಜಾಗಗಳು, ದೇವಸ್ಥಾನ ಎಲ್ಲದನ್ನು ತಿರುಗಿ ನೋಡ್ತಾನೆ. ಎಲ್ಲ ಸೇಮ್ ಟು ಸೇಮ್ ಇರುತ್ತೆ, ಆದರೆ ಊರು ಮಾತ್ರ ಸ್ವಲ್ಪ ಚೇಂಜ್ ಆಗಿರುತ್ತೆ. ತುಂಬ ಧೈರ್ಯ ಮಾಡಿ ತಾನು ಹುಟ್ಟಿ ಬೆಳೆದಿದ್ದ ಮನೆ ಹತ್ರ ಆ ಹೀರೋ ಹೋಗ್ತಾನೆ. ಆ ಮನೆ ನೋಡ್ತಿದ್ದಂಗೆ ಅವನಿಗೆ ಹಳೆ ನೆನಪುಗಳೆಲ್ಲ ಕಾಡಕ್ಕೆ ಶುರುವಾಗತ್ತೆ. ನಾವು ನೋಡ್ತಾ ಇರೋ ಆಡಿಯನ್ಸ್ಗೆ ಏನನ್ಸುತ್ತೆ ಅಂತಂದರೆ, ಈ ಊರಿಂದ ಇವನು ಹೋಗಬೇಕಾದ್ರೆ ಈ ಮನೇನ ಹೆಂಗಾದರೂ ಮಾಡಿ ಗಿಟ್ಟಿಸ್ಕೊಂಡೇ ಹೋಗ್ತಾನೆ ಅನ್ನೋ ಒಂದು ಭಾವ ಹುಟ್ಟುತ್ತೆ. ಆ ಹೀರೋ ಎಷ್ಟು ಸೆನ್ಸಿಟಿವ್ ಅಂತಂದರೆ, ತನ್ನ ತಂಗಿಗೆ ಏನೇನು ಇಷ್ಟನೋ ಅದನ್ನೆಲ್ಲ ಒಂದು ಚಿಕ್ಕ ಬಾಕ್ಸ್ಗಳಲ್ಲಿ ಹಾಕಿ ಪ್ಯಾಕ್ ಮಾಡ್ಕೊಂಡು ತಂದಿರ್ತಾನೆ. ಸ್ಟೇಜ್ ಮೇಲೆ ಹೋಗಿ ಅವಳಿಗೆ ಗಿಫ್ಟ್ ಕೊಟ್ಟಾಗ ಅವಳ ಕಣ್ಣಲ್ಲಿ ಅವ್ರ ಅಣ್ಣನ ನೋಡಿ ಬರೋ ಅವಳು ನಿಜವಾಗ್ಲೂ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ. ಅದೇ ಮದುವೆಯಲ್ಲಿ ಅವನಿಗೆ ತನ್ನ ಚಿಕ್ಕ ವಯಸ್ಸಿನ ಫ್ರೆಂಡ್ ಒಬ್ಬ ಸಿಗ್ತಾನೆ. ಆದರೆ ಅವನ ಹೆಸರು ನೆನಪಾಗ್ತಾ ಇರಲ್ಲ, ಅವನ ಜೊತೆ ಕಳೆದಿದ್ದ ಯಾವುದೇ ನೆನಪುಗಳು ಅವನಿಗೆ ನೆನಪಿಗೆ ಬರ್ತಾ ಇರಲ್ಲ. ಆದರೆ ಆ ಫ್ರೆಂಡ್ ಮಾತ್ರ ಹೀರೋನ ಬೆನ್ನು ಬಿಡ್ದಂಗೆ ಅವನ ಜೊತೆಲೇ ಇದ್ದು ಮದುವೆ ಎಲ್ಲ ಸುತ್ತಿಸಿ ಅವ್ನಿಗೆ ಊಟ ಮಾಡಿಸಿ ಎಲ್ಲ ಕಡೆ ಅವನ ಜೊತೆಲೇ ಇರ್ತಾನೆ. ಆ ಮದುವೆಯಲ್ಲಿ ಆ ಹೀರೋಗೆ ತುಂಬ ಜನ ಸಂಬಂಧಿಕರು ಸಿಗ್ತಾರೆ, ಹಳೆಯ ಸ್ನೇಹಿತರು ಸಿಗ್ತಾರೆ. ಪ್ರತಿಯೊಬ್ಬರು ತುಂಬ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ. ಅವ್ರ ತಂದೆ ತಾಯಿ ಬಗ್ಗೆ ವಿಚಾರಿಸ್ತಾರೆ, ಅವ್ರ ಊರಲ್ಲಿ ಕಳೆದಿದ್ದ ನೆನಪುಗಳ ಬಗ್ಗೆ ಮಾತಾಡ್ತಾರೆ. ಆ ಹೀರೋಗೆ ಇಡೀ ತನ್ನ ಜೀವನದ ಒಂದು ರೀಕಾಲ್ ಸಿಕ್ಬಿಡತ್ತೆ. ಕಡೆಗೊಂದು ಸಂದರ್ಭ ಹೀಗೆ ಬರುತ್ತೆ ಅಂದರೆ, ಆ ಫ್ರೆಂಡ್ ಮನೆಗೇನೆ ಹೀರೋ ಹೋಗಿ ಉಳ್ಕೊಳ್ಳೋ ಥರ ಆಗುತ್ತೆ. ಅಲ್ಲಿಂದ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಹೀರೋ ಮತ್ತು ಆ ಫ್ರೆಂಡು ಒಂದು ಕಡೆ ಕೂತ್ಕೊಂಡು ಬೀರಾಗ್ತಾ ಅವ್ರ ಹಳೆ ನೆನಪುಗಳನ್ನ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಫ್ರೆಂಡು ಆ ಹೀರೋ ಚಿಕ್ಕ ವಯಸ್ಸಲ್ಲಿ ಬಿಟ್ಟು ಹೋಗಿದ್ದ ಸೈಕಲ್ಲು ಅವ್ರಿಗೆ ಹೇಗೆ ಸಿಕ್ತು, ಆ ಸೈಕಲ್ ಬಂದಮೇಲೆ ಅವ್ರ ಜೀವನ ಹೇಗೆ ಚೇಂಜ್ ಆಯಿತು, ಅವ್ರ ಕುಟುಂಬದ ಪರಿಸ್ಥಿತಿ ಆ ಒಂದು ಸೈಕಲಿಂದ ಹೆಂಗೆ ಚೇಂಜ್ ಆಯಿತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ. ಇಟ್ ಈಸ್ ಜಸ್ಟ್ ಅಮೇಝಿಂಗ್. ಆ ಹೀರೋ ಒಂದು ನಿಮಿಷ ಮೌನವಾಗಿಬಿಡ್ತಾನೆ. ತಾನು ಒಂದು ದೊಡ್ಡ ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಆದರೆ ಏನಕ್ಕೂ ಉಪಯೋಗಕ್ಕೆ ಬರದೇ ಇರೋ ಈ ಸೈಕಲ್ನ ಬಿಟ್ಟು ಹೋದೆ. ಈ ಸೈಕಲ್ಲು ಒಬ್ಬರ ಜೀವನನೇ ಎತ್ತಿಡ್ತಿದೆ ಅಂದರೆ ನಿಜವಾಗ್ಲೂ ಜೀವನದಲ್ಲಿ ಏನು ಇಂಪಾರ್ಟೆಂಟು ಅನ್ನೋ ಪ್ರಶ್ನೆ ಅವನ ಮನಸ್ಸಲ್ಲಿ ಉಳ್ಕೊಂಬಿಡುತ್ತೆ. ಇಡೀ ರಾತ್ರಿ ಆ ಹೀರೋ ಮತ್ತು ಫ್ರೆಂಡು ಜೊತೆಲಿ ಕಳೆದ್ರೂ ಕೂಡ ಹೀರೋಗೆ ಆ ಫ್ರೆಂಡ್ನ ಹೆಸರು ನೆನಪೇ ಬರಲ್ಲ.
ಮುಂದೆ ಆ ಹೀರೋ ಆ ಫ್ರೆಂಡ್ನ ಹೆಸರು ಹೆಂಗೆ ತಿಳ್ಕೊಂಡ, ಯಾವ ಸನ್ನಿವೇಶದಲ್ಲಿ ಆ ಫ್ರೆಂಡ್ನ ವ್ಯಾಲ್ಯೂ ಏನು ಅಂತ ಅರ್ಥ ಆಯಿತು ಅನ್ನೋದೇ ಉಳಿದಿದ್ದ ಸಿನಿಮಾ. ಈ ಮೇ ಎಳಗನ್ ಸಿನಿಮಾ ನಮ್ಮನ್ನೆಲ್ಲ ತುಂಬ ಕಾಡತ್ತೆ. ನಾವು ಬಿಟ್ಟು ಬಂದಿರೋ ಬೇರುಗಳನ್ನ ಹುಡ್ಕೊಂಡು ಹೋಗೋ ಚೈತನ್ಯ ಕೊಡುತ್ತೆ. ಇಡೀ ನಮ್ಮ ಜೀವನ ಒಳ್ಳೊಳ್ಳೆ ನೆನಪುಗಳನ್ನ ಕೂಡ ಹಾಕ್ಕೊಳ್ಳೋ ಜರ್ನಿ ಆಗಬೇಕು. ಆ ಒಳ್ಳೊಳ್ಳೆ ನೆನಪುಗಳು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸ್ಫೂರ್ತಿಯಾಗುವಂಥ ಕಥೆಗಳಾಗಬೇಕು. ಆ ಕಥೆಗಳೇ ಮುಂದೆ ಬರೋ ಪೀಳಿಗೆಯ ದಂತಕಥೆ ಆಗಬೇಕು.